ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನೀಗ ವಿಶ್ವದಲ್ಲೇ ಅತಿ ದೊಡ್ಡ ದೇಶ ರಷ್ಯಾಗೆ ಬಂದ್ಬಿಟ್ಟಿದ್ದೀನಿ. ನೀವೆಲ್ಲ ಕೇಳ್ಬೋದು, ಈ ಟೈಮಲ್ಲಿ ಯಾಕೆ ನೀನು ರಷ್ಯಾಗೆ ಹೋದೆ ಅಂತ. ನಿಮ್ಮ ಹತ್ರ ಸುಳ್ಳು ಹೇಳೋದೇನಿದೆ ಹೇಳಿ? ಈಗ ರಷ್ಯಾ ಮತ್ತು ಇದ್ರ ಪಕ್ಕ ಇರೋ ದೇಶ ಇವೆರಡೂ ಒಂಥರ ಬಿಸಿ ಮುದ್ದೆ ಇದ್ದಂಗೆ. ಬಿಸಿ ಮುದ್ದೆ ಕನ್ನಡಿಗರಿಗೆ ಸಿಕ್ಕಿದ್ರೆ ಏನು ಮಾಡ್ತಾರೆ? ತಿನ್ಕೊಂಡ್ಬಿಡ್ತಾರೆ. ಅದಕ್ಕೆ ನಿಮಗೆ ಈ ಟೈಮಲ್ಲಿ ರಷ್ಯಾನ ತೋರ್ಸಕ್ಕೆ ಬಂದಿದ್ದೀನಿ. ರಷ್ಯಾ ಮೀಡಿಯಾದಲ್ಲಿ ಅವರ ಪರ್ಸ್ಪೆಕ್ಟಿವಲ್ಲಿ ತೋರಿಸ್ತಾರೆ, ಆದರೆ ಅಸಲಿ ರಷ್ಯಾ ಇಂಥ ಟೈಮಲ್ಲೂ ಹೆಂಗಿದೆ ನೋಡ್ಬೋದು ನಾವಿಲ್ಲಿ. ಇಲ್ಲಿನ ಜನಗಳಿಗೆ ಏನು ಟೆನ್ಷನ್ನೇ ಇಲ್ಲ. ಯುದ್ಧ ಆಗಲಿ ಬಿಡಲಿ, ಎಕನಾಮಿ ಕುಸಿತಾ ಇರಲಿ, ರುಬೆಲ್ನ ಮೌಲ್ಯ ಕುಸಿತಾ ಇರಲಿ, ಇವರೆಲ್ಲ ಆರಾಮಾಗಿದ್ದಾರೆ. ಎಲ್ಲ ಅವ್ರವ್ರ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಅವ್ರವ್ರ ಕೆಲಸ ಮಾಡಿಕೊಂಡು ಸ್ಪಸಿಬಾ ಆರಾಮಾಗಿದ್ದಾರೆ ಗುರು. ಇವ್ರ ಮುಖದಲ್ಲಿ ಏನು ಬೇಜಾರೇ ಇಲ್ಲ, ಅಥವಾ ನಮ್ಮ ರಾಜ ಹಿಂಗೆ ಮಾಡ್ತಾವನೆ ಅಂತ ಏನು ಇದೇ ಇಲ್ಲ. ನೆನ್ನೆಲ್ಲ ಫುಲ್ಲು ಮಳೆ ಉಯ್ದಿದ್ದೆ, ಇವಾಗ ಬಿಸಿಲು ಬಂದ್ಬಿಟ್ಟಿದೆ. ಇಲ್ಲಿನ ವೆದರ್ ಕಂಡೀಷನ್ ಹೇಳಕ್ಕೆ ಆಗಲ್ಲ. ಈಗ ಇಲ್ಲಿ ಸಮ್ಮರ್ ಸೀಸನ್ ಗುರು. ಸಮ್ಮರ್ ಸೀಸನ್ನಲ್ಲಿ ಈ ಪಾಟಿ ಚಳಿ, ಬಿಸಿಲಿದೆ. ಈಗೀಗ ಬಿಸಿಲು ಬರ್ತಾ ಇದೆ, ಮೇಲ್ಗಡೆ ಬಿಸಿಲಿದ್ರು ಥಂಡಿ ಗಾಳಿ ಹೊಡಿತಾ ಇದೆ. ಸಮ್ಮರಲ್ಲೂ ಈ ಜನ ಸ್ವೆಟರ್ ಹಾಕೊಂಡು ಓಡಾಡ್ತಾರೆ. ಸಮ್ಮರಲ್ಲೇ ಈ ಪಾಟಿ ಅಂತಂದ್ರೆ ಇನ್ನು ವಿಂಟರಲ್ಲಿ ಇನ್ನೇನು ಗತಿ ಇರ್ಬೋದು ನೀವು ಲೆಕ್ಕ ಹಾಕೊಳ್ಳಿ. ನಾನು ನಿಮಗೆ ಹಿಮ ತೋರಿಸ್ಬೇಕು ಅಂತ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡೋಗಿದ್ದೆ, ಆದರೆ ಇಲ್ಲಿನ ಜನಗಳು ಸ್ನೋ ನೋಡಿ 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 ಬೇಸೆತ್ತು ಹೋಗ್ಬಿಟ್ಟವ್ರೆ. ರಷ್ಯಾ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು. ಈ ಸಿಕ್ಕಾಪಟ್ಟೆ ದೊಡ್ಡದಾಗಿರೋಂಥ ಕಂಟ್ರಿ ಅರ್ಧ ಯುರೋಪ್ ಕಾಂಟಿನೆಂಟಿಗೆ ಸೇರ್ಕೊಳ್ಳುತ್ತೆ, ಇನ್ನು ಅರ್ಧ ಏಷ್ಯನ್ ಕಾಂಟಿನೆಂಟಿಗೆ ಸೇರ್ಕೊಳ್ಳುತ್ತೆ. ಆದರೆ ಇಲ್ಲಿನ ಜನ ಥಿಂಕ್ ಮಾಡೋದು, ಲೈಫ್ ಸ್ಟೈಲು, ಇವರ ಆಚಾರ ವಿಚಾರ, ಇವರ ಬಟ್ಟೆ ಬರೆ ಎಲ್ಲ ಯುರೋಪಿಯನ್ ಸ್ಟೈಲ್ನ ಹೋಲುತ್ತೆ. ಇವರ ಆರ್ಕಿಟೆಕ್ಚರು ಅಷ್ಟೇ ಯುರೋಪಿಯನ್ ಸ್ಟೈಲ್ನ ಹೋಲುತ್ತೆ. ಸೊ ರಷ್ಯಾ ಒಂಥರ ಯುರೋಪಿಯನ್ ಕಂಟ್ರಿ ಅನ್ಬೋದು. ಆದರೆ ಟೆಕ್ನಿಕಲಿ ನೋಡೋದಾದ್ರೆ ಈ ದೇಶ ಏಷ್ಯಾಗೂ ಸೇರುತ್ತೆ. ದೇವರು, ನಾವೀಗ ಕ್ರೆಮ್ಲಿನಲ್ಲಿದ್ದೀವಿ. ಮಾಸ್ಕೋ ಸಿಟಿಯ ಕ್ರೆಮ್ಲಿನ್ ಇದು. ಈ ಕ್ರೆಮ್ಲಿನ್ ಒಳಗಡೆ ಗೌರ್ಮೆಂಟ್ ಆಫೀಸ್ ಇದೆ. ಗೌರ್ಮೆಂಟ್ ಆಫೀಸಲ್ಲಿ ಯಾರಿರ್ತಾರೆ? ವ್ಲಾಡಿಮಿರ್ ಪುಟಿನ್ ಅವರ ಆಫೀಸ್ ಒಳಗಡೆ ಇದೆ. ರೀಸೆಂಟಾಗಿ ಪಕ್ಕದ ದೇಶದಲ್ಲಿ ಯುದ್ಧಕ್ಕೆ ಹೋದ್ರಲ್ಲ, ಆ ಯುದ್ಧ ಮಾಡಬೇಕು ಅಂತ ಮೀಟಿಂಗ್ ಮಾಡಿದ್ದು, ಆ ಮೀಡಿಯಾದಲ್ಲಿ ಅವ್ರು ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ರಲ್ಲ, ಅದೆಲ್ಲ ಇಲ್ಲಿಂದೆ. ಇವಾಗಲೂ ಅಲ್ಲೇ ಕೂತ್ಕೊಂಡು ಯುದ್ಧ ಮುಂದುವರಿಸ್ತಾ ಇದ್ದಾರೆ ಅವರು. ಪುಟಿನ್ ಆಫೀಸ್ ಒಳಗಡೆ ಇದೆ. ಕ್ರೆಮ್ಲಿನ್ ಒಳಗಡೆ ನೋಡೋಣ ಬನ್ನಿ, ಏನಾರು ಸಿಗ್ತಾರ ಅಂತ. ಸೋವಿಯತ್ ಯೂನಿಯನ್ ಟೈಮಲ್ಲೆಲ್ಲ ಇಲ್ಲೆಲ್ಲ ಸೋಲ್ಜರ್ಸ್ ನಿಂತ್ಕೊಂಡು ಪ್ರೊಟೆಕ್ಟ್ ಮಾಡ್ತಿದ್ದಂಥ ಕೋಟೆ ಇದು. ಅಲ್ಲಿ ನೋಡಿ ರಷ್ಯಾದ ಫ್ಲ್ಯಾಗ್ ಅದು. ವೈಟು, ಬ್ಲೂ, ರೆಡ್ಡು. ಅಫಿಷಿಯಲ್ ಆಗಿ ಇದರ ಅರ್ಥ ಏನು ಅಂತ ಅವರು ಎಲ್ಲೂ ಹೇಳ್ಕೊಂಡಿಲ್ಲ, ಬಟ್ ರಷ್ಯಾದ ಫ್ಲ್ಯಾಗ್ ಹಿಂಗೆ ಕಾಣಿಸುತ್ತೆ. ಗುರು, ನಾನಂತೂ ಎಲ್ಲಿ ಬಂದ್ಬಿಟ್ಟಿದ್ದೀನಿ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಇಡೀ ಪ್ರಪಂಚದ ಮೀಡಿಯಾದವ್ರು ಎಲ್ಲ ಕ್ಯಾಮ್ರಾನು ಇಲ್ಲೇ ಝೂಮ್ ಆಗ್ತಾ ಇರುತ್ತೆ. ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಾವೀಗ ಇದ್ದೀವಿ ರಷ್ಯಾದ ಪ್ರೆಸಿಡೆಂಟ್ ಅವರ ಆಫೀಸ್ ಎದುರುಗಡೆ. ಇಲ್ಲಂತೂ ಫುಲ್ಲು ಟೈಟ್ ಸೆಕ್ಯೂರಿಟಿ. ಎಲ್ಲ ಜನಗಳು ಬಂದ್ಬಿಟ್ಟು ಪುಟಿನ್ ಆಫೀಸ್ ಎದುರುಗಡೆ ಇದ್ದೀವಿ ಅಂತ ಫೋಟೋ ತೆಕ್ಕೊಂಡು ಹೋಗ್ತಾರೆ. ಎಲ್ಲ ಆಶ್ಚರ್ಯ, ಇವ್ರಿಗೂ ಆಶ್ಚರ್ಯ, ಇವ್ರ ಫೋಟೋ ಹಾಕಿ ನೋಡಿದವ್ರಿಗೂ ಆಶ್ಚರ್ಯ. ಮಿಲಿಟ್ರಿ ಪಡೆ, ಪೊಲೀಸ್ ಪಡೆ ಎಲ್ಲ ಇಲ್ಲೇ ಇದೆ. ಬರೀ ಇಲ್ಲೇ ಎಲ್ಲ ಫುಲ್ಲು ಸುತ್ತ ಇದೆ. ಇಲ್ಲೆಲ್ಲ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಎಲ್ಲರ ಮೇಲೂ ಕಣ್ಣಿಟ್ಟಿರ್ತಾರೆ. ಸ್ಟಾರ್ಟಿಂಗು ಯುದ್ಧ ಘೋಷಣೆ ಆಗೋದ್ರಿಂದ ಹಿಡಿದು ದಿನೇ ದಿನೇ ರಷ್ಯಾದ ಎಕನಾಮಿ ಕುಸಿತಾ ಇದೆ. ಅದಕ್ಕೆಲ್ಲ ಏನು ಮಾಡಬೇಕು, ಎಲ್ಲ ಸ್ಟ್ರಾಟಜಿಗಳು, ಎಲ್ಲ ಪ್ಲ್ಯಾನ್ಗಳು, ಎಲ್ಲ ಈಗೋ ಸ್ಯಾಟಿಸ್ಫೈಗಳು ಎಲ್ಲ ಇಲ್ಲೇ ನಡೀತಾ ಇರುತ್ತೆ. ನಿಮಗೆಲ್ಲ ನೆನಪಿರ್ಬೋದು, ಈ ಹಿಂದೆ ಬೇರೆ ಬೇರೆ ದೇಶಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗಿತ್ತಲ್ಲ, ಅದಕ್ಕೆಲ್ಲ ಅಮೇರಿಕಾ ಕಾರಣ. ಉಕ್ರೇನು ನೇಟೋಗೆ ಸೇರ್ಕೊಳ್ಳೇಬೇಕು ಅಂತ ಪ್ರಯತ್ನ ಬೀಳ್ತಾ ಇದ್ದಿದ್ದು, ಈ ಉಕ್ರೇನ್ನ ಹಾಳು ಮಾಡಿದ್ದು, ಇದೆಲ್ಲದಕ್ಕೂ ಅಮೇರಿಕಾ ಕಾರಣ.
ಅಮೇರಿಕಾ ಒಂಥರ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಇದ್ದಂಗೆ. ಬೇರೆ ಯಾವುದಾದ್ರೂ ದೇಶ ಬೆಳೀತಾ ಇದ್ರೆ ಅದನ್ನ ಸಹಿಸಲ್ಲ ಅಮೇರಿಕಾ. ಈ ಮೀಡಿಯಾದವರು ದೊಡ್ಡಣ್ಣ ಅಂದು ಅಮೇರಿಕಾ ಯಾವಾಗಲೂ ಟಾಪಲ್ಲಿ ಇರಬೇಕು ಅಂತ ಕಾಣ್ತಾ ಇರುತ್ತೆ. ದೇವರು, ನಾವೀಗ ಇರೋದು ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಚರ್ಚು. ಪ್ರಪಂಚದಲ್ಲೇ ಅತಿ ಸುಂದರವಾದಂಥ ಚರ್ಚ್ ಯಾವುದು ಅಂತ ಕೇಳಿದ್ರೆ ಇದೇ ಟಾಪ್ 1 ಬರೋವಂಥ ಚರ್ಚು. ಈ ಕಟ್ಟಡನ ನೋಡಿ ನಮ್ಗನ್ಸ್ಬೋದು ಇದೆಲ್ಲ ಒಂದೇ ಚರ್ಚು ಅಂತ, ಆದರೆ ಇದರಲ್ಲಿ ಹಲವಾರು ಚರ್ಚ್ಗಳಿವೆ. ಆ ದೊಡ್ಡ ಟೋಮ್ ನೋಡ್ತಾ ಇದ್ದೀರಾ ನೋಡಿ, ಅದೊಂದು ಪ್ರತ್ಯೇಕವಾದಂಥ ಚರ್ಚು. ಅದ್ರ ಸುತ್ತ ಇನ್ನು ಮಿಕ್ಕಿದ್ದು 9 ಚರ್ಚ್ಗಳಿವೆ. ಸುತ್ತ 9 ಚರ್ಚು, ಮಧ್ಯ ಒಂದು ಚರ್ಚು, 10 ಚರ್ಚು. ಮತ್ತು ಇದರ ವಿಶೇಷತೆ ಏನು ಅಂತಂದರೆ ಈ ಚರ್ಚು ಕೇವಲ 6 ವರ್ಷಗಳಲ್ಲಿ ಬಿಲ್ಡ್ ಮಾಡಿದ್ದಾರೆ. ಬರೀ 6 ವರ್ಷದಲ್ಲಿ ಈ ಪಾಟಿ ದೊಡ್ಡ ಅತ್ಯದ್ಭುತವಾದಂಥ ಚರ್ಚು ಬಿಲ್ಡ್ ಮಾಡೋದೇ ಒಂಥರ ಆಶ್ಚರ್ಯ. ನಾವೀಗ ಸೇಂಟ್ ಬೆಸಲ್ಸ್ ಕೆಥೆಡ್ರಲ್ ಚರ್ಚ್ ಒಳಗಡೆ ಬಂದಿದ್ದೀವಿ. ಆರ್ಥೋಡಾಕ್ಸ್ ಚರ್ಚ್ ಹೇಗಿರುತ್ತೆ ನೋಡಿ. ಈ ಚರ್ಚು 1555ರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು, 1561ರಲ್ಲಿ ಫಿನಿಶ್ ಆಗೋಯ್ತು. ಬರೀ 6 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಚರ್ಚ್ ಕಟ್ಟಿರೋದೇ ಆಶ್ಚರ್ಯ. ಇಲ್ಲಿನ ಪೇಂಟಿಂಗ್ಗಳಂತೂ ವಂಡರ್ಫುಲ್ ಆಗಿದೆ. ಓ ಮೈ ಗಾಡ್. ನೋಡಿ, ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ರ ಕ್ರಾಸ್ ಅದು ಹಂಗಿರುತ್ತೆ. ಗುರು, ರಷ್ಯಾದ 14ನೇ ಶತಮಾನದ ಕಾಯಿನ್ಸ್ಗಳಿವೆಲ್ಲ, ಚಿನ್ನದ ಕಾಯಿನ್ ಇದು. ಸೌಂಡ್ ಬರ್ತಾ ಇದೆ, ಆದರೆ ಗಟ್ಟಿ ಮುಟ್ಟಾಗಿದೆ ಇದಂತೂ. ಎಲ್ಲ ಕಡೆನೂ ಬಣ್ಣ ಕಣ್ಣಿಗೆ ಹಂಗೆ ಹೊಡಿತಾ ಇದೆ. ಎಲ್ಲೋ ಬುಲಾಯಾಗಿ ಬಂದ್ಬಿಟ್ಟಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಒಂದ್ರೊಳಗಡೆ ಹೋಗ್ಬಿಟ್ರೆ ಮಧ್ಯೆ ಎಲ್ಲೆಲ್ಲಿ ಹೋಗ್ತೀವಿ ಗೊತ್ತೇ ಆಗಲ್ಲ, ಕಳೆದೋಗ್ಬಿಡ್ತೀವಿ. ನೋಡಿ, ಇಲ್ಲೊಂದು ದಾರಿ, ಅಲ್ಲೊಂದು ದಾರಿ, ಅಲ್ಲೊಂದು ದಾರಿ, ಎಲ್ಲ ಕಡೆನೂ ದಾರಿಗಳಿದೆ, ಎಲ್ಲ ಕಡೆನೂ ವಸ್ತುಗಳಿದೆ. 17ನೇ 16ನೇ ಶತಮಾನದಲ್ಲಿ ಸಿಕ್ಕಂಥ ವಸ್ತುಗಳಿವೆಲ್ಲ. ವೆಂಕಿಗೆ ಕೂದಲು ಕೊಟ್ಬಿಟ್ಟು ಬೇಡ ನನ್ನ ಕತೆ, ಈ ಟೋಪಿ ಹಾಕೊಂಡು ಈ ಬ್ಯಾಗ್ ಹಾಕೊಂಡು ನಾನು ಒಬ್ಬ ಮಾತ್ರ ಅವ್ರ ಕಣ್ಣಿಗೆ ತಾಲಿಬಾನ್ ತರ ಕಾಣಿಸ್ಬಿಡ್ತೀನಿ, ನನ್ನ ಬ್ಯಾಗ್ನ ಮಾತ್ರ ಸ್ಕ್ಯಾನ್ ಮಾಡಿಸ್ತಾರೆ. ಹ್ಯಾವ್ ಯು ಹಿಯರ್ ದ ಸಾಂಗ್ ತಾಲಿಬಾನ್ ಅಲ್ವೇ? ಅಲ್ಲ, ಟು ಡು 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 ಡು. ಡು ಐ ಲುಕ್ ಲೈಕ್ ಎ ತಾಲಿಬಾನ್? ಡು ಐ ಲುಕ್ ಸಿ ಲೈಕ್ ಎ ತಾಲಿಬಾನ್? I don't know in this story. In your metro, they only check my bag because I look like a Taliban. You is Taliban. Yeah. ರಷ್ಯಾದ ಮಕ್ಕಳು ನೋಡ್ರಿ ಮುಂದ್ಕೊಟ್ರು. ಚಿಕ್ಕ ಮಕ್ಕಳು ಸಿಗರೇಟ್ ಸೇರ್ತಾರ. ಎಲ್ಲಿಗೆ ಬಂತು ನಮ್ಮ ದೇಶ? ನಾನು ಇಂಗ್ಲೀಷ್ ಮಾತಾಡಿದ ತಕ್ಷಣ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಈ ನನ್ನ ಮಗಂಗೆ ಇಂಗ್ಲೀಷ್ ಬರುತ್ತಲ್ಲ ಅಂತ. ಯಾಕಂದ್ರೆ ಈ ಜನಗಳಿಗೆ ಇಂಗ್ಲೀಷ್ ಅಷ್ಟು ಬರಲ್ವಲ್ಲ, ಯಾರ್ಯಾರು ಇಂಗ್ಲೀಷ್ ಮಾತಾಡ್ತಾರೋ ಅವ್ರ ಮೇಲೆ ಜಾಸ್ತಿ ಪ್ರೀತಿ. ಗೋರ್ಕಿ ಪಾರ್ಕಲ್ಲಿ ನೋಡಿದ್ರು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಭೇದ ಭಾವನೆ ಇಲ್ಲ, ಎಲ್ಲರೂ ಆಟಾಡ್ತಾವ್ರೆ. ಗೋರ್ಕಿ ಪಾರ್ಕಲ್ಲಿ ಏನೆಲ್ಲ ವಿಶೇಷತೆ ನೋಡ್ಬೋದು ನೋಡಿ. ಅಜ್ಜಿ ತಾತಂದಿರು ವಯಸ್ಸು ಲೆಕ್ಕಿಸ್ದಿರ ಡ್ಯಾನ್ಸ್ ಆಡ್ತಾವ್ರು ನೋಡ್ರಿ ರೀ. ರಷ್ಯನ್ ಅಜ್ಜಿ ತಾತ ನೋಡ್ರಿ, ನಮ್ಮ ದೇಶದ ಅಜ್ಜಿ ತಾತ ಎಲ್ಲ ಕಲಿಬೇಕು. ರಷ್ಯನ್ ಅಜ್ಜಿ ತಾತ ನೋಡಿ, ಈ ವಯಸ್ಸಲ್ಲ ನೋಡ್ರಿ ಏನು ಡ್ಯಾನ್ಸ್ ಆಡ್ತಾವ್ರೆ. ಈ ಮಗು ಅಂತೂ ದಂಗಾಗ್ಬಿಟ್ಟಿದೆ, ಈ ಅಜ್ಜಿ ತಾತ ಹೆಂಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅಂತ. ಪ್ರಪಂಚದಲ್ಲಿ ಇನ್ನ ಏನೇನು ನೋಡ್ಬೇಕು ನೀನು.
yeah. Hi. How do you do? Fine. And you? Yeah, I'm very good. Wow. Yeah. I'm 50. Really? Yeah. 15 ವರ್ಷ ಅಂತ ಗುರು ಇವ್ರಿಗೆ 15 ವರ್ಷ ಅವ್ರಿಗೆ 15 ವರ್ಷ ಹೆಚ್ಚು ಕಮ್ಮಿ ಅಲ್ಲ 15 ವರ್ಷಕ್ಕೆ ಎಷ್ಟೆಷ್ಟು ಉದ್ದ ಬೆಳೆದ್ಬಿಟ್ಟವ್ರು ಈ ಮಕ್ಕಳು ನಮ್ಮಲ್ಲೇ ಬೆಳವಣಿಗೆನೇ ಇಲ್ಲ ಯಾ ಡು ಯು ಲವ್ ಇಂಡಿಯಾ Yeah. India, France, Russia. ಇಂಡಿಯಾ ಅಂಡ್ ರಷ್ಯಾ ಕುಚಿಕೋ ಓ ರಷ್ಯಾದಲ್ಲಿ ಏನೋ ಬರ್ದವ್ರು ಗುರು Yeah. Yeah. Describe. ಮೀ ಇಫ್ Wow. ವಾವ್ You're famous. 13 ವರ್ಷ ಅಂತೆ ಗುರು 13 ವರ್ಷಕ್ಕೂ 22 ವರ್ಷಕ್ಕೂ ವ್ಯತ್ಯಾಸನೇ ಇಲ್ವಾ ಮೀ 22 25? 22 22, типа восьмерка? yes me you are 13 me you fight you win Все предлагают fight. me you fight I am boxer. you win yeah Это типа кто быстрее сигу выкурит? ರಷ್ಯಾ ಮಕ್ಳದ್ದು ಇದೇ ಕೆಲಸ ಪಾರ್ಕಲ್ಲಿ ಬಂದು ಹಿಂಗೆ ನೀರು ಬಿಡ್ತಾರೆ ಅವರು ಇಲ್ಲಿ ದೊಡ್ಡ ಮಕ್ಕಳು ನೀರು ಬಿಡ್ತಾರೆ ನೋಡಿ ಜೋಕಾಲೆ ನೋಡಿದ್ರು ಹೆಂಗಾಡ್ತಾವ್ರೆ ಜೋಕಾಲೆ ಓಹೋ ಅಲ್ಲಿ ನೋಡಲ್ಲಿ ಆ ಅಮ್ಮ ಅಲ್ಲಿಂದ ಬಿದ್ರೆ ಏನಾಗುತ್ತೆ ಕತೆ ಅಲ್ಲೋಡು ಬಿದ್ಲು ಅಲ್ಲೋಡು ಬಿದ್ಲು ಚಿಕ್ಕ ಮಕ್ಕಳೆಲ್ಲ ಚಿಕ್ಕ ಮಕ್ಳು ಆಟ ಆಡ್ತಾವ್ರೆ ಇಲ್ಲಿ ದೊಡ್ಡವರೆಲ್ಲ ದೊಡ್ಡವ್ರು ಆಟ ಆಡ್ತಾವ್ರೆ ದೊಡ್ಡವ್ರಿಗೆ ನಮಸ್ಕಾರ ಹೌ ಡು ಯು ಡೂ ಟೇಕ್ ಕೇರ್ ದೊಡ್ಡವರ ಟೇಕ್ ಕೇರ್ ಡಿಸೈನ್ ಆಗಿರೋ ಜೋಕಾಲೆಗಳು ಇದೆಯಲ್ಲ ಇಲ್ಲಿ ನೋಡಿ ಈ ಥರ ಜೋಕಾಲೆ ರಷ್ಯಾದಲ್ಲಿ ಮಾತ್ರ ನೋಡ್ಬೋದು ಅಲ್ಲಿ ನೋಡಿ ಇಬ್ರಿಬ್ರು ಕುತ್ಕೊಂಡಾಡೋ ಜೋಕಾಲೆ ಅಲ್ಲಿ ನೋಡಿ ತಾಯಿ ಮಗು ಜೋಕಾಲೆ ಅಲ್ಲಿ ಅದ್ರ ಪಕ್ಕ ಬರೀ ಮಗು ಜೋಕಾಲೆ ಓಹೋ ಇನ್ನು ಯಾವ್ಯಾವ ಥರ ಜೋಕಾಲೆ ಇದೆಯಪ್ಪ ಇಲ್ಲಿ ರಷ್ಯಾ ಎಷ್ಟು ದೊಡ್ಡದು ಅಂತಂದರೆ ನಮ್ಮ ಇಂಡಿಯಾ ಇದೆಯಲ್ಲ ಆ ಥರ ಇಂಡಿಯಾನ 5 ಇಂಡಿಯಾ ರಷ್ಯಾದೊಳಗಡೆ ತುರುಕಿದ್ರು ರಷ್ಯಾದಲ್ಲಿ ಇನ್ನೂ ಸ್ವಲ್ಪ ಜಾಗ ಇರುತ್ತೆ ಅಷ್ಟು ದೊಡ್ಡ ದೇಶ ಇದು ರಷ್ಯಾ ಈ ದೊಡ್ಡ ದೇಶದ ಕ್ಯಾಪಿಟಲ್ ಸಿಟಿ ಮಾಸ್ಕೋದಲ್ಲಿ ಎಷ್ಟು ಕ್ಲೀನಾಗಿರೋವಂಥ ನದಿ ಇದೆ ನೋಡಿ ಇದು ರೆಡಿಸನ್ ಕ್ರೂಸ್ ಅಂತೆ ನನಗೆ ಗೊತ್ತೇ ಇರಲಿಲ್ಲ ಇದರ ಸ್ಟ್ಯಾಂಡ್ ಇಲ್ಲೇ ಇದೆ ಅಂತ ಇಲ್ಲೇ ನಿಲ್ಸವ್ರೆ 8 ಗಂಟೆಗೆ ಇದರ ಜರ್ನಿ ಸ್ಟಾರ್ಟ್ ಆಗುತ್ತೆ ಟಿಕೆಟ್ ತೊಗೊಂಡಿದ್ದೀನಿ ನೋಡಿ 1300 ರೂಬಲ್ಸು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾರ್ಡಿಲಿಯಾ ಕ್ರೂಸ್ ತೋರಿಸಿದೆ ಇವಾಗ ರೆಡಿಸನ್ ಕ್ರೂಸು ಇನ್ ಮಾಸ್ಕೋ ಸ್ಪಸಿಬಾ ಏನೋ ಕೊಟ್ಟವ್ರು ಇಲ್ಲಿ ಪಾನ್ಪುರಕ್ಕಿದ್ದಂಗಿದೆ ಓಹೋ ಟಿಶ್ಯೂ ಪೇಪರ್ಗೆಲ್ಲ ಈ ಪಾರ್ಟಿ ಹೈಪು ಏನು ಈ ನದಿ ಫುಲ್ಲು ಕ್ರೂಸು ಆದರೆ ಎಲ್ಲದಕ್ಕಿಂತ ಬೆಸ್ಟ್ ಕ್ರೂಸು ಈ ರೆಡಿಸನ್ ಕ್ರೂಸೇ ಯಾಕಂದರೆ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ ಎಲ್ಲ ಆರ್ಡ್ರ್ ಮಾಡ್ತಾವೆ ಊಟ ತಿನ್ಕೊಳ್ಳೋದು ಹೋಯ್ತಾ ಇರೋದು ಹಂಗೆ ಈಟಿಂಗ್ ಆ್ಯಂಡ್ ಗೋಯಿಂಗ್ ಇನ್ ದ ಕ್ರೂಸರ್ಸ್ ಕೆಳಗಡೆಗೆ ಹೋಗಕ್ಕೆ ದಾರಿ ಕೊಟ್ಟವ್ರೆ ಏನಿರ್ಬೋದು ಒಳಗಡೆ ಹೋಗ್ಬೋದಾ ಗುರು ಬೈತಿದ್ದಾರೆ ಗುರು ಏನಿದೆ ಒಳಗಡೆ ಸ್ಟಾಫ್ಸ್ ಓನ್ಲಿ ಓಕೆ ವಾಶ್ರೂಮು ಕ್ರೂಸರ್ನ ವಾಶ್ರೂಮ್ ತೋರಿಸ್ತೀನಿ ನಿಮ್ಗೆ ಇವತ್ತು ಇಲ್ಲಿಂದ ನದಿ ನೋಡ್ಬೋದು ಆಚೆ ರಾತ್ರಿ ಅಂತೂ ಮಾಸ್ಕೋ ಸಿಟಿ ಫುಲ್ ಕಲರ್ಫುಲ್ ಆಗಿದೆ ಎಲ್ಲ ಕಡೆ ಲೈಟಿಂಗ್ಸು ಬ್ರಿಡ್ಜಲ್ಲಿ ನೋಡಿದ್ರು ಲೈಟಿಂಗ್ಸು ನದಿಲಿ ನೋಡಿದ್ರು ಲೈಟಿಂಗ್ಸು ಸುತ್ತಮುತ್ತ ಬಿಲ್ಡಿಂಗಲ್ಲಿ ನೋಡಿದ್ರು ಲೈಟಿಂಗ್ಸು ಕತ್ಲೆ ನದಿಲಿ ಸುತ್ತ ಕಲರ್ ಮಧ್ಯೆ ಜರ್ನಿ ಮಾಡೋದೇ ಒಂಥರ ಮಜಾ ಗುರು ದಡಕ್ಕೆ ಬಂದ್ವಿ ನೋಡಿ ದಡಕ್ಕೆ ಬಂದಿದ ತಕ್ಷಣ ದಾರ ಎತ್ಕೊಂಡು ಕಟ್ತಾವ್ರೆ ಫುಲ್ ಟೈಟಾಗಿ ಎಳೆದು ಕಟ್ತಾವ್ರೆ
ಯಾಕಂದ್ರೆ ನದಿ ನೀರು ಫೋರ್ಸ್ ಆಗಿ ಹರಿತಾ ಇರುತ್ತಲ್ಲ, ಕ್ರೂಸರ್ ಎಲ್ಲೂ ಕಿತ್ಕೊಂಡು ಓಡಾಕ್ಬಾರ್ದು ಅಂತ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕ್ರೂಸ್ ಇದು. ಗುರು AC ಇದ್ರೂ ಬಳಸಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇಲ್ಲಿ. ರಷ್ಯಾ ವೆರಿ ಕೋಲ್ಡ್ ಕಂಟ್ರಿ. ವೆರಿ ಗುಡ್ ಕಂಟ್ರಿ, ಕೋಲ್ಡ್ ಕಂಟ್ರಿ. ಆಫ್ರಿಕಾ ವೆರಿ ಗುಡ್ ಕಂಟ್ರಿ, ಹಾಟ್ ಕಂಟ್ರಿ. ನೋಡು ಗುರು, ರಾತ್ರಿ ಏನು ಕಲರ್ಫುಲ್ ಆಗಿ ಕಾಣಿಸುತ್ತೆ. ಎಲ್ಲ ಯುರೋಪಿಯನ್ ಬಿಲ್ಡಿಂಗ್ಗಳು. ಓಹೋ ಇಲ್ಲಿ ನೋಡ್ರಿ, ಮೇನ್ ರೋಡ್, ಸಿಟಿಯ ಮೇನ್ ರೋಡಲ್ಲಿ ಎಷ್ಟೊಂದು ಲೈನ್ ಇದೆ ನೋಡಿ. 1 2 3 4 5. ಇದೇನು ಹೈವೇ ಅಲ್ಲ, ಸಿಟಿ ಮೇನ್ ರೋಡ್. ಈ ಪಾಟಿ ಲೈನ್ಗಳಿವೆ ನೋಡಿ. ಓಕೆ ದೇವರು, ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ದು, 11 ಗಂಟೆ 11 ಕಾಲ್ ಆಗೇ ಹೋಯ್ತು. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ ಆಗಿರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಮಾಸ್ಕೋ, ರಷ್ಯಾ. ಪ್ರಪಂಚದ ಅತಿ ದೊಡ್ಡ ದೇಶ ನಮ್ಮ ಅಣ್ತಮ್ಮ ರಷ್ಯಾ. ನಮಸ್ಕಾರ, ಟೇಕ್ ಕೇರ್.